ಅಮ್ಮ, ನೀನ್ ಯಾಕೆ ಅಳ್ತಿದೀಯಾ? ಮಗನೇ, ನಿಮ್ಮ ತಾತನ ಆರೋಗ್ಯ ಸರಿ ಇಲ್ಲ ಕಣೋ. ಬೇಗ ನಾವಿವಾಗ್ಲೇ ಟೌನ್ಗೆ ಹೋಗ್ಬೇಕಪ್ಪ. ಆದ್ರೆ ಅಮ್ಮ, ತಾತನ್ಗೇನಾಯ್ತು? ಲಲಿತನ ಮಾತು ಕೇಳಿದ ತಕ್ಷಣ ಪುಟ್ಟ ರೋನಕ್ ಕೂಡ ಬೇಜಾರಾಗ್ತಾನೆ. ಈ ಕತೆ ಲಲಿತಾ ಮತ್ತು ಅವಳ ಮಗನಾದ ರೋನಕ್ ಬಗ್ಗೆ. ಲಲಿತನ ಗಂಡ ಆದ ಮುಖೇಶ್ ಮುಂದೆನೆ ತೀರ್ಕೊಂಡಿರ್ತಾನೆ. ಮುಖೇಶ್ ಸತ್ತೋದ್ಮೇಲೆ ಮಗನ ಜವಾಬ್ದಾರಿ ಅಮ್ಮನ ಮೇಲೆ ಬೀಳುತ್ತೆ. ಅಮ್ಮ ತುಂಬಾ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ನೋಡ್ಕೋತಿದ್ಲು. ಇನ್ನೊಂದು ಕಡೆ ಅವ್ರ ಅಪ್ಪನ್ಗೆ ಮೈ ಹುಷಾರಿಲ್ದೆ ಆಗ್ಬಿಡುತ್ತೆ. ಅವ್ರಪ್ಪ ಕೊನೆ ಹೊಸರಿಗೂ ಹೋರಾಡ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಅವಳು ಬೇಗ ಅವಳ ಬಟ್ಟೆಯನ್ನೆಲ್ಲ ಮೂಟೆ ಕಟ್ಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ ಕಡೆ ಅವಳು ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾಳೆ. ಅಮ್ಮ, ನಾವು ಟ್ರೈನಲ್ಲಿ ಹೋಗೋಣವಾ? ಹೌದು ಮಗನೇ, ಈ ಸಮಯಕ್ಕೆ ಊರ್ಗೋಗಕ್ಕೆ ಯಾವ ಬಸ್ಸು ಇಲ್ಲ ಕಣೋ. ಅದಕ್ಕೆ ಟ್ರೈನಲ್ಲಿ ಹೋಗ್ಬೇಕು. ಸರಿ ಅಮ್ಮ, ಕೇಳು, ತಿನ್ನಕ್ಕೇನಾರು ಇದ್ಯಾ? ತುಂಬಾ ಹಸುವಾಗ್ತಿದೆ. ಲಲಿತಾ ಅವ್ರ ಮನೆಯಿಂದ ರೈಲ್ವೆ ಸ್ಟೇಷನ್ ತುಂಬಾನೇ ದೂರ ಇರುತ್ತೆ. ಇಬ್ರು ನಡ್ಕೊಂಡ್ ಬರ್ತಾರೆ. ಪಾಪ ಚಿಕ್ಕ ಮಗು ನಡ್ಕೊಂಡ್ ಬಂದಿದ ತಕ್ಷಣ ಅವನ್ಗೆ ಹಸುವು ಜಾಸ್ತಿ ಆಗ್ಬಿಡುತ್ತೆ. ಅವಳು ಬಾಕ್ಸ್ ಓಪನ್ ಮಾಡ್ತಾಳೆ. 2 ರೊಟ್ಟಿ 1 ಈರುಳ್ಳಿ ಇರುತ್ತೆ. ಒಣಗಿರೋ ರೊಟ್ಟಿ ನೋಡಿ ಅವನು ಮುಖ ಸಿಂಡ್ರಿಸ್ಕೋತಾನೆ. ಆದ್ರೆ ಅವನ್ಗೂ ಗೊತ್ತಿತ್ತು ಅವ್ರ ಅಮ್ಮ ಅರ್ಜೆಂಟಾಗಿ ರೆಡಿಯಾಗಿ ಅವರಿಬ್ರು ತುಂಬಾ ದೂರ ನಡ್ಕೊಂಡು ಬಂದಿರ್ತಾರಂತ. ಅದಕ್ಕೆ ಏನೂ ಮಾತಾಡದೆ ಅವನು ಆ ರೊಟ್ಟಿಯನ್ನು ತಿಂದ್ಬಿಡ್ತಾನೆ. ಆಮೇಲೆ ಅಮ್ಮನ ಮಡಿಲಲ್ಲಿ ನಿದ್ದೆ ಮಾಡ್ತಾನೆ. ಸ್ವಲ್ಪ ತಲೆ ಎದ್ದೋಳು ಮಗನೇ, ಎದ್ದೋಳು ಬೇಗ, ಟ್ರೈನ್ ಬಂತು ನೋಡಪ್ಪ. ಅರೆ ವಾ, ಎಷ್ಟ್ ದಿನ ಆದ್ಮೇಲೆ ಇವತ್ ನಾವು ಟ್ರೈನಲ್ಲಿ ಹೋಗ್ತಿದೀವಿ. ರೋನಕ್ಗೆ ಟ್ರೈನಲ್ಲಿ ಹೋಗ್ಬೇಕಂದ್ರೆ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ. ಆದ್ರೆ ಅವಳು ಮಾತ್ರ ಅಳ್ತಾ ಇರ್ತಾಳೆ. ಯಾಕಂದ್ರೆ ಅಪ್ಪನ ಬಗ್ಗೆನೇ ಯೋಚನೆ ಆಗಿತ್ತು. ಟ್ರಾವೆಲ್ ಮಾಡ್ತಿರೋ ಸಮಯದಲ್ಲಿ ಆ ಪುಟ್ಟ ಹುಡುಗ ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡು ಆಚೆ ಕಡೆ ಬರೋ ಸೀನರೀಸ್ ಎಲ್ಲ ನೋಡ್ತಾ ಇರ್ತಾನೆ. ಲಲಿತಾ ಮಾತ್ರ ಪಾಪ ಅಲ್ಲೇ ಕುತ್ಕೊಂಡು ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ತುಂಬಾ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಆದ್ರೆ ಆ ದೇವ್ರ ಲೆಕ್ಕ ಮಾತ್ರ ಬೇರೆ ಇತ್ತು. ಅವ್ರಪ್ಪ ಪಾಪ ತೀರ್ಕೊಂಡಿರ್ತಾರೆ. ಅವಳು ಪಾಪ ಜಾಸ್ತಿ ಅಳ್ತಾಳೆ. ಅಪ್ಪನ್ಗೆ ಮಾಡ್ಬೇಕಾಗಿರುವ ಅಂತಿಮ ಸಂಸ್ಕಾರ ಎಲ್ಲ ಮಾಡಿ ಮುಗಿಸ್ಕೊಂಡು ಅವಳು ಮಗನ್ನ ಕರ್ಕೊಂಡು ಮತ್ತೆ ಅವ್ರ ಮನೆಗೆ ಬಂದ್ಬಿಡ್ತಾಳೆ. ರೋನಕ್ ಬೇರೆ ಪಾಪ ಚಿಕ್ಕ ಹುಡುಗ, ಅವನು ಹೀಗಂತಾನೆ, ಅಮ್ಮ, ಹೊಟ್ಟೆ ಹಸಿತಿದೆ. ರೋನಕ್ ಅಮ್ಮ ಅಮ್ಮ ಅಂತ ಕರೆದಿದ ತಕ್ಷಣ ಎದ್ದೊಳ್ತಾಳೆ. ಆದ್ರೆ ಅವನ್ಗೆ ಕೊಡೋದಕ್ಕೆ ಅವಳ ಹತ್ರ ಏನೂ ಇರೋದಿಲ್ಲ. ಆಮೇಲೆ ಅದೇ ಸಮಯದಲ್ಲಿ ಕೇಕ್ ಮತ್ತೆ ಚಿಪ್ಸ್ ಮಾರ್ತಾ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅಣ್ಣ, ಚಿಪ್ಸ್ ಇದೆಯಾ? ಇಲ್ಲ, ನನ್ನ ಹತ್ರ ಚಿಪ್ಸ್ ಅಂತೂ ಇಲ್ಲ. ಈ ಕೇಕ್ ಒಂದ್ ಮಾತ್ರ ಉಳ್ಕೊಂಡಿದೆ. ಹೌದಾ? ಎಷ್ಟಣ್ಣ? ಚಿಕ್ಕದೆಲ್ಲ ಖಾಲಿ ಆಯ್ತು. ಈಗ ಈ ದೊಡ್ಡದೊಂದಿದೆ, ಕೊಡ್ಲಾ ಹೇಳಿ? ಸೀರೆ ಕೊಂಗಲಿ ಕಟ್ಕೊಂಡಿರುವ ಗಂಟನ್ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಬರೀ 40 ರೂಪಾಯಿ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಅಯ್ಯಪ್ಪ ಅಲ್ಲಿಂದ ಹೋಗ್ಬಿಡ್ತಾನೆ. ರೋನಕ್ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಅವ್ರ ಅಮ್ಮಗೆ ಕೇಕ್ ತಗೊಳ್ಳೋಷ್ಟು ದುಡ್ಡಿಲ್ಲ ಅಂತ. ರೋನಕ್ ತುಂಬಾನೇ ಒಳ್ಳೆ ಹುಡುಗ. ಕಿಟಕಿ ಕಡೆ ನೋಡ್ಕೊಂಡು ಕೂತಿರ್ತಾನೆ. ಮತ್ತೆ ಹಸುವಾಗ್ತಿದೆ ಅಂತ ಅಮ್ಮನಿಗೆ ಹೇಳೇ ಇಲ್ಲ ಅವನು. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವರಿಬ್ರು ರೈಲ್ವೆ ಸ್ಟೇಷನಲ್ಲಿ ಬಂದು ಇಳಿತಾರೆ. ಇಳ್ದಿದ ತಕ್ಷಣ ಅವನು ಅಳಕ್ ಶುರು ಮಾಡ್ತಾನೆ. ರೋನಕ್ ಕೈಲಿ ಅಶ್ವನ್ ತಡ್ಕೊಳಕ್ ಆಗ್ತಿಲ್ಲ ಅಂತ ಅವಳಿಗೆ ಅರ್ಥ ಆಗತ್ತೆ. ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಇರುತ್ತೆ. ಪೂರಿ ಸಾಗು ತಗೊಳ್ಳಿ, 20 ರೂಪಾಯಿ ಅಷ್ಟೇ. ಅವಳು ಸರಿ ಅಲ್ಲೋಗಿ ಆಲೂ ಪೂರಿ ತಗೊಳ್ಳೋಣ ಅಂತ ಅನ್ಕೋತಾಳೆ. 2 ಆಲೂ ಪೂರಿ ತಗೊಂಡ್ರು ಕೂಡ ಒಂದು ಮಗು ತಿಂತಾನೆ, ಒಂದು ನಾನ್ ತಿನ್ಬೋದು ಹಂಗಂತ ಅವಳು ಯೋಚನೆ ಮಾಡ್ಕೊಳ್ತಾಳೆ. ಅವಳು ಕೂಡ 2 ದಿನದಿಂದ ಏನೂ ತಿಂದಿರಲ್ಲ. ಅವಳ ಹತ್ರ ಇರುವ 40 ರೂಪಾಯಿಯನ್ನು ಕೊಟ್ಟು 2 ಪ್ಲೇಟ್ ಆಲೂ ಪೂರಿ ತಗೋತಾಳೆ. ಅದ್ರಲ್ಲಿ ಬರೀ ಚಿಕ್ಕ ಚಿಕ್ಕ ಪೂರಿ ಇರುತ್ತೆ. ಮಗನ್ಗೆ ಸಾಕಾಗಲ್ಲ ಅಂತ ಅವಳಿಗೆ ತಗೊಂಡಿರೋದನ್ನ ಕೂಡ ಮಗನ್ಗೆ ಕೊಟ್ಬಿಡ್ತಾಳೆ. ಮಗ ತುಂಬಾ ಸಂತೋಷವಾಗಿ ಹೊಟ್ಟೆ ತುಂಬಾ ತಿಂತಾನೆ. ಅಮ್ಮ, ಹೊಟ್ಟೆ ತುಂಬಾ ನೋವ್ತಾ ಇದೆ, ಮತ್ತೆ 3 ಸಲ ವಾಂತಿ ಕೂಡ ಆಯ್ತು. ಹಂಗಂತ ಹೇಳ್ತಾ ಮಗನು ತಲೆ ತಿರುಗಿ ಬೀಳ್ತಾನೆ. ಅದನ್ನ ನೋಡಿ ಅವಳು ಭಯ ಪಟ್ಕೊಂಡು ಮಗನ ಎತ್ಕೊಂಡು ಪಕ್ಕದಲ್ಲಿರುವ ಡಾಕ್ಟರ್ ಹತ್ರ ಹೋಗ್ತಾಳೆ. ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ತಗೊಂಡು ತಿಂದಿರುವ ಆ ಆಲೂ ಪೂರಿಯಿಂದಾನೇ ಇದೆಲ್ಲ ನಡೆದಿರೋದು ಅಂತ ಅವಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಲೇಟೇನಾಗಿಲ್ಲ. 1 ವಾರದ ನಂತರ ರೋನಕ್ ಸ್ವಲ್ಪ ಆರೋಗ್ಯವಾಗ್ತಾನೆ. ಆಗ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ, ಆ ಪೂರಿ ಸಾಗು ತುಂಬಾ ಕೆಟ್ಟದಾಗಿತ್ತು, ಆದ್ರಿಂದ ನನ್ಗೆ ಹೀಗಾಗಿದ್ದು. ನನ್ನ ಹಾಗೆ ಇನ್ನು ಎಷ್ಟು ಮಕ್ಳು ಹುಷಾರ್ ತಪ್ತಾರ ಏನೋ ಆ ಕೆಟ್ಟ ಅಂಕಲ್ ಪೂರಿ ಸಾಗು ತಿಂದು. ರೋನಕ್ ಹೇಳಿರುವ ಮಾತನ್ನು ಕೇಳಿದ ತಕ್ಷಣ ಅವಳು ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಆಗ ಅವಳಿಗೆ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಬಿಡುತ್ತೆ. ಮತ್ತೆ ಹೊಸ ಕೆಲ್ಸ ಕೂಡ. ತಕ್ಷಣ ಅವಳು ರೈಲ್ವೆ ಸ್ಟೇಷನ್ ಆಪೋಸಿಟ್ ಅಲ್ಲೇ ಒಂದು ಚಿಕ್ಕ ಗುಡಿಸಲೊಂದು ಹಾಕೊಂಡು ಅಲ್ಲೇ ಅವಳು ಒಂದು ಕಡಾಯನ್ನು ಇಟ್ಬಿಟ್ಟು ಬಿಸಿ ಬಿಸಿ ಆಲೂ ಪೂರಿಯನ್ನು ಮಾರಕ್ಕೆ ಶುರು ಮಾಡ್ತಾಳೆ. ಬನ್ನಿ ಅಮ್ಮ ಬನ್ನಿ, 20 ರೂಪಾಯಲ್ಲಿ ಪೂರಿ ಮತ್ತೆ ಸಬ್ಜಿ ನಿಮ್ಗೋಸ್ಕರ. ಅವಳು ಎಷ್ಟು ರುಚಿಯಾಗಿ ಆಲೂ ಪೂರಿ ಮಾಡಿರ್ತಾಳೆ. ಅಲ್ಲಿ ಬರೀ 20 ರೂಪಾಯಿಗೆ ಎಲ್ಲರ ಹೊಟ್ಟೆ ತುಂಬ್ತಾ ಇತ್ತು. ಅಲ್ಲಿಗೆ ಮಹಿಳೆ ಒಬ್ಬಳು ಬರ್ತಾಳೆ. ಅವಳ ಜೊತೆ ಒಂದು ಚಿಕ್ಕ ಹುಡುಗ ಇರ್ತಾನೆ. ಅದನ್ನು ನೋಡಿ ರೋನಕ್ ಅಂತಾನೆ, ಆರಾಮಾಗಿ ತಿನ್ನು, ಮತ್ತೆ ನಿನ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನು. ಇದನ್ ತಿಂದ್ರೆ ನಿನ್ಗೆ ಹುಷಾರ್ ತಪ್ಪೋದಿಲ್ಲ. ಯಾಕೆ ಅಂದ್ರೆ ಈ ಆಲೂ ಪುರಿ ನಮ್ಮಮ್ಮ ಮಾಡಿರೋದು, ಆ ಕೆಟ್ಟ ಅಂಕಲ್ ಅಲ್ಲ.
ಅದನ್ನ ಕೇಳಿದ ತಕ್ಷಣ ಅಲ್ಲಿರುವ ಜನರು ಎಲ್ಲರೂ ನಗಕ್ ಶುರು ಮಾಡ್ತಾರೆ. ಆಮೇಲೆ ಆಲೂಪುರಿ ಮಾರ್ತಿರುವ ಆ ವ್ಯಕ್ತಿ ಅವನ ಅಂಗಡಿಯನ್ನೇ ಪಾಪ ಮುಚ್ಕೊಂಡ್ಬಿಡ್ತಾನೆ. ಈ ಕತೆ ಜಗ್ಗಿ ಪಕೋಡ ಒಂದು. ಜಗ್ಗಿ ಹೆಂಡತಿ ಸೀಮಾ ಮತ್ತೆ ಜಗ್ಗಿ ಇಬ್ರು ಸೇರ್ಕೊಂಡು ಪಕೋಡ ಮಾರ್ತಾ ಇದ್ರು. ಜಗ್ಗಿ ಪಕೋಡ ಎಲ್ರಿಗೂ ಬಹಳ ಇಷ್ಟ ಆಗ್ತಿತ್ತು. ಒಂದ್ಸತಿ ಯಾರಾದ್ರೂ ಬಂದು ಅದನ್ನ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಪಕೋಡ ತಗೊಳ್ಳಿ, ಪಕೋಡ, ಬಿಸಿ ಬಿಸಿ ಪಕೋಡ, ಈರುಳ್ಳಿ ಪಕೋಡ, ಆಲೂಗಡ್ಡೆ ಪಕೋಡ, ಮೆಣಸಿನ್ಕಾಯಿ ಪಕೋಡ. ಒಂದ್ಸತಿ ತಿಂದ್ರೆ ಮತ್ತೆ ಬೇಕು ಅಂತೀರಾ? ರಾಜು ಮತ್ತೆ ಅವನ್ ಸ್ನೇಹಿತ ದಿನಕರ್ಗೆ ಇವತ್ತು ಪಕೋಡ ತಿನ್ನೋ ಮನ್ಸಾಯ್ತು. ಅದಕ್ಕೆ ಅವರು ಪಕೋಡ ಕಾರ್ನರ್ಗೆ ಬರ್ತಾರೆ. ಅಂದ್ರೆ ಜಗ್ಗಿ ಪಕೋಡ ಹತ್ರ ಬಂದ್ರು. ನಾವು ಸರಿಯಾದ ಸಮಯಕ್ಕೆ ಹೊರಟಿದ್ದೀವಿ, ಯಾಕಂದ್ರೆ ಜಗ್ಗಿ ಅಂಗಡಿಗೆ ಹೋಗ್ಬೇಕಾದಷ್ಟರಲ್ಲಿ ಅವ್ನ ಪಕೋಡ ಎಲ್ಲ ಖಾಲಿ ಆಗ್ಬಿಡ್ತಿತ್ತು. ಇವತ್ತು ಪಕೋಡ ತಿಂದೇ ತಿಂತೀವಿ. ಜಗ್ಗಿ ಮಾಡೋ ಆ ಮೆಣಸಿನ್ಕಾಯಿ ಪಕೋಡ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ? ಆಹಾ, ಒಂದ್ಸತಿ ನನ್ನ ಹೆಂಡತಿ ನನ್ನ ಮೇಲೆ ಕೋಪಗೊಂಡ್ಲು. ಅವತ್ತು ಜಗ್ಗಿ ಪಕೋಡ ತಗೊಂಡು ಹೋಗಿ ಕೊಟ್ಟೆ ಅಪ್ಪ. ಆಮೇಲೆ ಏನು ರಾಜು, ಆಮೇಲೆ ಅವ್ಳ ಕೋಪ ಎಲ್ಲ ಕಮ್ಮಿ ಆಗ್ಬಿಡ್ತು. ಅವತ್ತಿಂದ ಧ್ವನಿ ಎತ್ತಿ ಕೂಡ ನನ್ನ ಹತ್ರ ಮಾತಾಡಲ್ಲ. ಇದರಲ್ಲಿ ಕೋಪ ಅಂತೂ ಮಾಡ್ಕೊಳ್ಳೋದೇ ಇಲ್ಲ. ರಾಜು ಮತ್ತೆ ದಿನಕರ್ ಮಾತಾಡ್ಕೊಂಡು ಜಗ್ಗಿ ಪಕೋಡ ಹತ್ರ ಬಂದ್ರು. ಆಗ ಅವ್ರಿಗೆ ಜಗ್ಗಿ ಪಕೋಡ ಹತ್ರ ಬಹಳಷ್ಟು ಜನ ನಿಂತಿದ್ದು ನೋಡ್ತಾರೆ. ಅರೆ ದಿನಕರ್, ಇವತ್ತು ನಾವು ಲೇಟಾಗಿ ಬಂದ್ಬಿಟ್ವಾ? ನೋಡಿದ್ಯಾ ಅಲ್ಲಿ ಎಷ್ಟು ಕ್ಯೂ ಇದೆ ಅಂತ, ಜನ ಸಾಗರ. ದಿನಕರ್ ಅಂಗಡಿ ಕಡೆ ನೋಡ್ತಾನೆ. ಆದ್ರೆ ಅವನ್ಗೇನೋ ಒಂಥರ ಅನ್ನಿಸ್ತು. ಅವ್ನ್ ನೋಡ್ತಾನೆ ಅಂಗಡಿ ಹತ್ರ ಎಷ್ಟು ಜನ ಇದ್ರು ಎಲ್ರ ಕೈಯಲ್ಲೂ ಒಂದು ದಂಡ ಇತ್ತು. ಮತ್ತೆ ಅವರು ಕಲ್ ಕೂಡ ಇಟ್ಕೊಂಡಿದ್ರು. ಅರೆ ರಾಜು, ಜನ ಇದಾರೆ, ಆದ್ರೆ ಜನರು ಕೋಲು ಕಲ್ಲ ಹಿಡ್ಕೊಂಡಿದ್ದಾರೆ. ಏನಾದ್ರು ಗಲಾಟೆನಾ? ಅವ್ರಿಗೆ ಏನು ಅರ್ಥನೇ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಮುಂಚೆ ಜನ ಜೋರಾಗಿ ಮಾತಾಡ್ತಾ ಇದ್ರು. ಎಲ್ರು ಕೋಪದಲ್ಲಿ ಏನೋ ಮಾತಾಡ್ತಾ ಇದ್ರು. ಹೊಡಿರ ಹೊಡ್ದು ಬಿಸಾಕ್ರೋನ, ನೀವು ಸುಮ್ಮನೆ ಬಿಡಬಾರ್ದು. ಅದಾದ್ಮೇಲೆ ದಿನಕರ್ ನೋಡ್ತಾನೆ ಅಲ್ಲಿರೋ ಅಂತ ಗುಂಪು ಜಗ್ಗಿನ ಅಂಗಡಿಯಿಂದ ಎಳೆದು ಹೊರಗೆ ಹಾಕ್ತಿರ್ತಾರೆ. ಹೊರಗಡೆ ಬಾರ. ನೀನ್ ಮಾಡಿದಕ್ಕೆ ನಿಂಗೆ ಹೆಂಗ್ ಶಿಕ್ಷೆ ಕೊಡ್ಬೇಕಂದ್ರೆ ನಿನ್ ಜೀವಮಾನ ಪೂರ್ತಿ ಮರಿಲೇಬಾರ್ದು. ಇದನ್ ಹೇಳಿ ಗುಂಪಲ್ಲಿದ್ದಂತ ಒಬ್ಬ ಮನುಷ್ಯ ಜೋರಾಗಿ ಜಗ್ಗಿಗೆ ಹೊಡೆದ. ಜಗ್ಗಿಗೆ ರಕ್ತ ಬಂತು. ಅದಾದ್ಮೇಲೆ ಅಲ್ಲಿರುವಂತ ಜನರು ಎಲ್ರು ಅವ್ನು ಹೊಡಿಯಕ್ ಶುರು ಮಾಡ್ತಾರೆ. ಅವನಿಗೆ ಜಾಸ್ತಿ ರಕ್ತ ಬರುತ್ತೆ. ಅವನು ಜನಗಳ ಮುಂದೆ ಕೈ ಮುಗ್ದು ಕ್ಷಮೆ ಕೇಳ್ತಾನೆ. ಬಿಟ್ಬಿಡಿ, ನನ್ ಬಿಟ್ಬಿಡಿ. ನಿನ್ ಬಿಡ್ಬೇಕಾ? ಈ ರೀತಿ ಪಕೋಡ ಮಾರೋ ನನ್ನ ಬಿಟ್ಬಿಟ್ರೆ ಎಲ್ರು ನಿನ್ ರೀತಿನ ಹೊಟ್ಬಿಡ್ತಾರೆ. ಇದನ್ನ ಹೇಳಿ ಗುಂಪಲ್ಲಿದ್ದಂತ ಒಬ್ಬ ಮನುಷ್ಯ ಅವನ ಕೈಯಲ್ಲಿದ್ದ ಕಲ್ನ ಎತ್ತಿ ಜೋರಾಗಿ ಎಸಿತಾನೆ. ಇದನ್ನ ನೋಡಿ ಜಗ್ಗಿ ಅಂಗಡಿಯಿಂದ ಜೋರಾಗಿ ಓಡಕ್ ಶುರು ಮಾಡ್ತಾನೆ. ಇವರು ನನ್ನ ಪ್ರಾಣನೇ ತೆಗ್ಬಿಡ್ತಾರೆ, ನಾನು ಹೇಗಾದ್ರೂ ಬಚಾವಾಗ್ಬೇಕು. ಜಗ್ಗಿ ಮುಂದೆ ಮುಂದೆ ಹೋಗ್ತಿದ್ರೆ ಆ ಗುಂಪೆಲ್ಲ ಅವನ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಿತ್ತು. ರಾಜು ಮತ್ತೆ ದಿನಕರ್ಗೆ ಈಗ್ಲೂ ಅರ್ಥ ಆಗಿಲ್ಲ ಏನಾಗ್ತಾ ಇದೆ ಅಂತ. ಯಾಕೆ ಇವ್ರು ಎಲ್ರು ಅವನ ಹಿಂದೆ ಓಡ್ತಾ ಇದ್ದಾರೆ ಅಂತ. ಎಲ್ರು ಯಾಕೆ ಇವನ್ನ ನಾಚಿಕೆ ಪಕೋಡೆವಾಲ ಅಂತ ಕರೀತಿದ್ದಾರೆ? ಯಾಕೆ ಎಲ್ರು ಅವನ್ನ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ? ಇದಕ್ಕೆ ನಾವ್ ಹಿಂದೆ ಹೋಗಿ ನೋಡ್ಬೇಕಾಗತ್ತೆ. 100, 200, 300, 400, ಇವತ್ತಿನ ದುಡಿಮೆ 500 ರೂಪಾಯಿ. ಇದೇ ರೀತಿ ವ್ಯಾಪಾರ ಆಗ್ತಾ ಇದ್ರೆ ಚಂದ ಮಾವನ್ನೇ ಕೊಂಡ್ಬಿಡ್ತೇನೆ. ರೀ, ನನ್ಗೆ ಗೆಜ್ಜೆ ಎಲ್ಲ ಏನು ಬೇಡ. ಅಯ್ಯೋ, ಏನಾಯ್ತು? ಯಾವಾಗ್ಲೂ ಒಡೆ ಹಾಕೊಂಡಿರ್ತೀಯ? ಹೌದು, ಒಡವೆ ನನಗೆ ಬೇಕು, ಆದ್ರೆ ನಿಯತ್ತಿನ ದುಡ್ಡಿಂದ ಮಾತ್ರ. ಅರೆ, ನಾನೆಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದೀನಿ, ಒಳ್ಳೆ ರೀತಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನೋಡ್ರಿ, ನಿಮ್ಗೂ ಗೊತ್ತು ನೀವು ಹೇಗ್ ಸಂಪಾದನೆ ಮಾಡ್ತಿದ್ದೀರಿ ಅಂತ. ನೀವು ಪಕೋಡ ಮಾಡೋದಕ್ಕೆ ನೀವೇನ್ ಮಾಡ್ತೀರಿ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಆಮೇಲೆ ಯಾರು ನಿಮ್ಮನ್ನ ಬಿಡೋದಿಲ್ಲ. ನೀ ಸುಮ್ನಿರು, ನನ್ನ ಹತ್ರ ಎಲ್ಲ ಈ ರೀತಿ ಹೇಳ್ಬೇಡ. ವ್ಯಾಪಾರ ಹೆಂಗ್ ಮಾಡ್ಬೇಕು ಅಂತ ನಂಗೆ ಗೊತ್ತು, ಅರ್ಥ ಆಯ್ತಾ? ಜಗ್ಗಿ ಬಹಳ ಕೆಟ್ಟ ಮನುಷ್ಯ ಆಗಿದ್ದ. ಅವನು ಪಕೋಡೆ ಮಾರ್ತಾ ಇದ್ದ, ಆದ್ರೆ ಬಹಳ ಕಚ್ಚಡವಾಗಿ. ಅವನು ಪಕೋಡ ಮಾಡೋದಕ್ಕಿಂತ ಮುಂಚೆ ಅವನ ಕೈ ಕೆಳಗಡೆ ಅದನ್ನ ಇಟ್ಕೊಂಡು ಆಮೇಲೆ ಸುಡ್ತಾ ಇದ್ದ. ಇದೆಲ್ಲ ಮಾಡೋದು ಅವನಿಗೆ ಬಹಳ ಮಜಾ ಕೊಡ್ತಿತ್ತು. ಪಕೋಡ ಉಂಡೆ ರೆಡಿ ಆಯ್ತು. ಈಗ ಇದನ್ನ ನನ್ನ ಕಂಕ್ಲಲ್ಲಿ ಸುತ್ತಬೇಕು. ಮಟ್ಟ ಆಯ್ತು. ಈಗ ಇದನ್ನ ಕಡಾಯಲ್ಲಿ ಹಾಕ್ತೀನಿ. ಇದನ್ನ ಹೇಳಿ ಆ ಪಕೋಡನ ಅವನು ಎಣ್ಣೆಲ್ ಹಾಕ್ದ. ಅದಾದ್ಮೇಲೆ ತೆಗೆದು ಆ ತಟ್ಟೆಲಿದ್ದಂತ ಪಕೋಡನ ಮತ್ತೆ ನೋಡ್ದ, ಮತ್ತೆ ಮನ್ಸಲ್ಲೇ ನಕ್ಕೊಂಡ. ಇಲ್ಲೋಡು, ನನ್ನ ಪಕೋಡ ಈಗ ತಯಾರಾಗಿದೆ. ಸೀಮಾ, ನಂಗೆ ಟೈಮ್ ಇಲ್ಲ, ಇನ್ನಷ್ಟು ಪಕೋಡ ಉಂಡೆ ಮಾಡಬೇಕು. ಸೀಮಾ ದಿನ ಗಂಡ ಈ ರೀತಿ ಮಾಡೋದನ್ನ ನೋಡಿ ಸುಮ್ನೆ ಇರಿ ಅಂತ ಎಷ್ಟ್ ಹೇಳಿದ್ರು ಅವ್ನ್ ಕೇಳೋದೇ ಇಲ್ಲ. ಅರೆ, ಯಾವಾಗ ನೋಡಿದ್ರು ನನ್ನ ಬೈತಾನೆ ಇರ್ತೀಯ. ನಾನೇನು ತಪ್ಪು ಮಾಡಿದ್ದೀನಾ? ಇದೇ ರೀತಿ ಮಾಡಿದ್ರೇನೆ ಟೇಸ್ಟ್ ಬರುತ್ತಂತೆ. ಆ ಬೆವರಿಂದನೇ ಟೇಸ್ಟ್ ಬರೋದು ಗೊತ್ತಾ? ಆ ಬೆವ್ರು ಇಟ್ಕೊಂಡೆ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ನನ್ನ ಕಂಕ್ಲು ಬೆವರಿಂದ ಮಾಡ್ತಾ ಇದ್ದೀನಿ. ಅದ್ರ ಟೇಸ್ಟ್ಗೋಸ್ಕರ ಜನ ಬರ್ತಾ ಇರೋದು ಗೊತ್ತಾ? ಈ ರೀತಿ ಮಾಡೋದ್ರಿಂದನೇ ನಾನು ತುಂಬಾ ಫೇಮಸ್ ಆಗಿದ್ದೀನಿ. ನನ್ನ ಬೆವರಿನ ಪಕೋಡ. ನನಗ್ ಬೇಡ ನಿಮ್ ಪಕೋಡ.
ಆದ್ರೆ ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಒಂದಲ್ಲ ಒಂದಿನ ಇದು ನಿಮ್ಗೆ ಬಹಳ ಕಷ್ಟ ಕೊಡುತ್ತೆ ಅಂತ. ಹೆಂಡತಿ ಹೇಳೋ ಮಾತನ್ನ ಜಗ್ಗಿ ಒಂಚೂರು ಕೇಳ್ತಿರ್ಲಿಲ್ಲ. ಅವನು ನಾಚಿಕೆ ತೊರೆದು ಅದೇ ರೀತಿ ಮಾಡ್ತಿದ್ದ. ಅವನ್ನ ತುಂಬಾ ನಂಬಿದಂತ ಗ್ರಾಹಕರಿಗೆ ಸೆಕೆ ತುಂಬಿದಂತ ಗಲೀಜ್ ಪಕೋಡ ಕೊಡ್ತಿದ್ದ. ಸಮಯ ಹೀಗೆ ನಡೀತಾ ಇತ್ತು. ಜಗ್ಗಿ ಇದೇ ರೀತಿ ಮಾಡ್ತಾ ಇದ್ದ. ಈ ಮಧ್ಯದಲ್ಲಿ ಸೀಮಾ ಗರ್ಭವತಿಯಾದ್ಲು. ಜಗ್ಗಿ ಕೂಡ ಬಹಳ ಖುಷಿ ಪಟ್ಟ. ವಾ ವಾ ಸೀಮಾ, ನೋಡಿದ್ಯಾ ದೇವ್ರು ನಮ್ಮೇಲೆ ಎಷ್ಟು ಕೃಪೆ ತೋರ್ತಾ ಇದ್ದಾನಂತ? ಹಾ, ನೋಡ್ತಾ ಇದ್ದೀನಿ. ಅದಕ್ಕೆ ಈ ಕೆಟ್ಟ ಕೆಲ್ಸನ ಈಗ್ಲಾದ್ರೂ ಬಿಟ್ಬಿಡಿ. ನಮ್ ಮನೇಲಿ ಮಗು ಬರ್ತಿದೆ. ಮತ್ತೆ ಸ್ಟಾರ್ಟ್ ಆಯ್ತಾ? ನಿಂಗೆ ಏನ್ ಸಮಸ್ಯೆ? ಒಂದೊಂದ್ಸತಿ ನೀನನ್ನ ದೊಡ್ಡ ದುಶ್ಮನ್ ಅಂತ ಅನ್ಸುತ್ತೆ ಗೊತ್ತಾ? ಹೀಗೆ ಇನ್ನೊಂದ್ಸತಿ ಜಗ್ಗಿ ಸೀಮಾಗೆ ಜೋರಾಗಿ ಬೈದು ಅದೇ ರೀತಿ ಮಾಡಕ್ಕೆ ಶುರು ಮಾಡ್ದ. ನಿಮಗ್ ಗೊತ್ತಲ್ಲ, ಈ ಕೆಟ್ಟ ಕೆಲ್ಸ ಹೇಗೆ ನೀವು ರಹಸ್ಯವಾಗಿ ಮಾಡಿದ್ರು ಯಾವತ್ತಾದ್ರೂ ಒಂದಿನ ಬಯಲಾಗತ್ತೆ ಅಂತ, ಮತ್ತೆ ಮಾಡಿರೋಂಥ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ. ಒಂದಿನದ ಮಾತು, ಜಗ್ಗಿ ಪಕೋಡ ಮಾಡಕ್ಕೆ ಅಂತ ಆ ಉಂಡೆಗಳನ್ನ ಅವನ್ ಕೈ ಕೆಳಗಡೆ ಇಟ್ಕೊಂಡು ಪ್ರೆಸ್ ಮಾಡ್ತಿದ್ದ. ಮತ್ತೆ ಅದನ್ನ ಎಣ್ಣೆಗೆ ಹಾಕ್ತಿದ್ದ. ಆಗ ಅಲ್ಲಿ ಒಬ್ರು ನಿಂತ್ಕೊಂಡು ನೋಡೇ ಬಿಟ್ರು. ಪಕೋಡ ಮಾಡೋ ಜಗ್ಗಿ ಏನ್ ಮಾಡ್ತಾ ಇದ್ದಾನೆ? ಅಯ್ಯಯ್ಯ, ಚೀ 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 ಚೀ, ನಂಗಂತೂ ವಾಮಿಟ್ ಬರ್ತಾ ಇದೆ. ಏನ್ ಮಾಡ್ತಾ ಇದ್ದಾನೆ ಅವನು? ಅವನು ಮೆಲ್ಲಿಗೆ ಜಗ್ಗಿ ವಿಡಿಯೋ ಮಾಡ್ಕೊಂಡ್ಬಿಟ್ಟ. ಮತ್ತೆ ಅವನ ಅಂಗಡಿ ಹತ್ರ ಹೋದ. ಏ ಜಗ್ಗಿ, ನಿಂಗೆ ನಾಚಿಕೆ ಆಗಲ್ಲ? ಎಲ್ಲರೂ ನಂಬಿಕೆ ಇಟ್ಟು ನಿನ್ನ ಹತ್ರ ತಗೊಂಡು ತಿಂತಾರೆ, ನೀನು ಗಲೀಜ್ ಪಕೋಡ ಮಾಡ್ತಿದ್ಯಾ? ಗಲೀಜ್ ಪಕೋಡನ? ಏನ್ ಹೇಳ್ತಿದ್ದೀರಾ? ಜಾಸ್ತಿ ಮಾತಾಡಬೇಡ. ನೀನು ಪಕೋಡವನ್ನು ಚಪ್ಪಟೆ ಮಾಡೋದಕ್ಕೆ ನಿನ್ನ ಕಂಕ್ಳಲ್ಲಿಟ್ಟು ಒತ್ತಿಯ ತಾನೆ? ಚೀ 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 ಚೀ, ನೀವ್ ಏನ್ ಹೇಳ್ತಾ ಇದ್ದೀರಾ? ಆ ರೀತಿ ಎಲ್ಲ ಮಾಡ್ತಾರಾ? ನಾನು ತುಂಬಾ ಸ್ವಚ್ಛವಾಗಿ ಕೆಲಸ ಮಾಡ್ತೇನೆ. ಸೀಮಾ, ಹೇಳು. ಸೀಮಾ ಜಗ್ಗಿ ಕೇಳಿದ್ದಕ್ಕೆ ಏನೂ ಉತ್ತರ ಕೊಡ್ಲಿಲ್ಲ. ಅವಳು ಬರೀ ತಲೆ ಬಗ್ಗಿಸ್ಕೊಂಡಿದ್ಲು. ಆ ಗ್ರಾಹಕನ್ಗೆ ಗೊತ್ತಾಯ್ತು ಜಗ್ಗಿ ಈ ರೀತಿ ಅವನ್ ಮಾತನ್ನ ನಂಬಲ್ಲ ಅಂತ. ಅದಕ್ಕೆ ಅವನು ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋನ ಎಲ್ಲ ಜನರಿಗೂ ಕಳ್ಸಕ್ ಶುರು ಮಾಡ್ದ. ಯಾರ್ಯಾರ ಆ ವಿಡಿಯೋ ನೋಡಿದ್ರು ಅವರು ವಾಂತಿ ಬರ್ತಿತ್ತು. ಚೀ ಚೀ ಚೀ, ಅಯ್ಯೋ ದೇವ್ರೆ, ಅಯ್ಯೋ ಇವನ ಹತ್ರ ನಾನು ಪಕೋಡ ತಿಂದಿನಿ. ಇವನು ಈ ರೀತಿನ ಪಕೋಡ ಮಾಡ್ತಾನೆ? ಜನರ ಆರೋಗ್ಯದಲ್ಲಿ ಅವನು ಆಟ ಆಡ್ತಾ ಇದ್ದಾನೆ. ಆ ವಿಡಿಯೋ 1ರಿಂದ 10, 10ರಿಂದ 100, 100ರಿಂದ 1000, 1000ದಿಂದ ಲಕ್ಷ ಜನಕ್ಕೆ ವೈರಲ್ ಆಗೋಯ್ತು. ಈ ವಿಡಿಯೋ ಯಾರ್ಯಾರು ನೋಡಿದ್ರೋ ಅವ್ರಿಗೆಲ್ಲ ಬಹಳ ಕೋಪ ಬಂತು. ಅವರೆಲ್ಲರೂ ಒಂದು ಕೋಲ್ ಎತ್ಕೊಂಡು ಜಗ್ಗಿ ಅಂಗಡಿ ಹತ್ರ ಬಂದ್ಬಿಟ್ರು. ಇವತ್ತಿವನನ್ನ ಬಿಡ್ಲೇಬಾರ್ದು. ಇವನಿಗೆ ತಕ್ಕ ಪಾಠ ಕಲಿಸ್ಲೇಬೇಕು, ಹೊಡೆದು ಬಿಸಾಕ್ಬೇಕು. ಕಡೆಗೂ ಅವನನ್ನ ಎಲ್ರು ಹಿಡ್ದಾಕಿದ್ರು. ಅದಾದ್ಮೇಲೆ ಎಲ್ರು ಅವನ್ನ ಜೋರಾಗಿ ಹೊಡಿಯಕ್ ಶುರು ಮಾಡಿದ್ರು. ಆಗ ಅವನ್ ಹೆಂಡತಿ ಸೀಮಾ ಜೋರ್ ಓಡ್ ಬಂದು ಕೈ ಮುಗ್ದು ಕೇಳ್ಕೊಂಡ್ಲು, ನನಗ್ ಗೊತ್ತು ಅವ್ರ ತಪ್ಪು ಕ್ಷಮ್ಸೋ ಅಂತ ತಪ್ಪಲ್ಲ, ಆದ್ರೆ ಅವರು ನಿಮ್ಗೆಲ್ಲ ವಿಶ್ವಾಸ ದ್ರೋಹ ಮಾಡಿದ್ದಾರೆ. ಅವರು ನಿಮ್ ಹೆಲ್ತ್ ಜೊತೆ ಆಟ ಆಡಿದ್ದಾರೆ. ಆದ್ರೆ ನೀವೀಗ ಇವ್ರನ್ನ ಸಾಯಿಸ್ಬಿಟ್ರೆ ನನ್ ಹೊಟ್ಟೆಯಲ್ಲಿ ಈಗ ಬೆಳಿತಿರೋಂತ ಮಗುಗೆ ತಂದೆ ಇರೋದಿಲ್ಲ. ದೇವ್ರಿಗೋಸ್ಕರ ನನ್ ಮಗುಗೆ ದಯೆ ತೋರ್ಸಿ, ಆಮೇಲೆ ಅವ್ರನ್ನ ಬಿಟ್ಬಿಡಿ. ಈ ಗರ್ಭವತಿ ಹೆಣ್ಣು ಬೇಡ್ಕೊಳ್ತಿರೋದನ್ನ ನೋಡಿ ಎಲ್ರು ಅಯ್ಯೋ ಪಾಪ ಅಂತ ಅವನನ್ನ ಬಿಟ್ಕೊಟ್ಬಿಟ್ರು. ಇಲ್ಲಿ ನೋಡು, ಈಗ ನಿನ್ನ ಜೀವಂತವಾಗಿ ಬಿಟ್ಟಿದೀವಿ. ಮತ್ತೆ ಪಕೋಡ ಮಾಡ್ತೀನಿ ಅದು ಮಾಡ್ತೀನಿ ಅಂತ ನೀನ್ ಬಂದ್ರೆ ಇಲ್ಲೇ ಹೂತಾಕ್ಬಿಡ್ತೀವಿ. ಸೀಮಾ ಅವ್ರೆಲ್ರಿಗೂ ಪ್ರಾಮಿಸ್ ಮಾಡಿದ್ಲು. ಮತ್ತೆ ಜಗ್ಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕಾಯ್ತು. ಮತ್ತೆ ಇದೇ ರೀತಿ ಮಾಡ್ತಾನೆ ಅಂತ ಅವನ್ನ ಅಲ್ಲಿಂದ ದೂರ ಕಳಿಸ್ಬಿಟ್ರು. ಇದೆಲ್ಲ ಆದ್ಮೇಲೆ ಅವನು ಅದೇ ಜಾಗದಲ್ಲಿ ವ್ಯಾಪಾರ ಮಾಡಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಆ ಜಾಗನ ಖಾಲಿ ಮಾಡಿಸ್ಬಿಟ್ರು. ಜಗ್ಗಿ ಎಲ್ಲೇ ಅಂಗಡಿ ಹಾಕಕ್ ಹೋದ್ರು ಅವನ ಹಳೆ ಕರ್ಮ ಅವನ್ ಜೊತೆಗ್ ಬಂದೇ ಬಿಡ್ತಿತ್ತು. ಅವನ್ ಮಾಡಿದ್ದಕ್ಕೆ ಅವನ್ಗೆ ಬಹಳ ಬೇಜಾರಾಗ್ತಿತ್ತು. ಆದ್ರೆ ಗೊತ್ತಲ್ಲ ನಿಮ್ಗೆ, ಮಾಡಿದುಣ್ಣೋ ಮಾರಾಯ ಅಂತ. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।